ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಕಾಂಗ್ರೆಸ್ನ ಹಿರಿಯ ಶಾಸಕರು, ನನ್ನ ಧ್ವನಿ ಕೇಳ್ತಿದ್ದೆ ಮೇಡಮ್? ಕೇಳ್ತಾ ಇದೆ. ಮೇಡಮ್ ಹೇಳಿ, ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಅವರನ್ನ ಸ್ಮರಿಸೋದಾದ್ರೆ? ನೋಡಿ, ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಅಜಾತ ಶತ್ರು ಅವರು. ಪಕ್ಷಾತೀತವಾಗಿ ಜನ ಅವರನ್ನ ಗೌರವಿಸ್ತಾ ಇದ್ರು, ಪ್ರೀತಿಸ್ತಾ ಇದ್ರು. ಅವರ ಮೇಲೆ ವೀರಶೈವ ಲಿಂಗಾಯತ್ ಸಮಾಜ ಒಂದು ಬಹಳ ದೊಡ್ಡ ವಿಶ್ವಾಸವನ್ನ ಇಟ್ಕೊಂಡ್ವಿ. ಯಾಕಂತಂದ್ರೆ ನಮ್ಮ ಸಮಾಜ ಬಹಳ ದೊಡ್ಡದು ರಾಜ್ಯದಲ್ಲಿ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ನಾಯಕರನ್ನು ಒಗ್ಗಟ್ಟಾಗಿ ಒಂದೇ ವೇದಿಕೆ ಮೇಲೆ ತೆಗೆದುಕೊಂಡು ಹೋಗುವಂತ ಕೆಲಸ ಬಹಳ ವರ್ಷದಿಂದ ಮಾಡ್ತಾ ಇದ್ರು. ನಮ್ಮ ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತರು, ಅತ್ಯಂತ ನಿಸ್ವಾರ್ಥ ಜೀವಿ ಅಂತಾನೆ ಹೇಳ್ಬಹುದು. ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಮಾತನಾಡ್ಬೇಕು ಅಂತಂದ್ರೆ, ಎಷ್ಟೇ ಕಷ್ಟ ಬಂದು ಯಾರ್ಯಾರೋ ಎಲ್ಲೆಲ್ಲೋ ಹೋದ್ರೂ ಕೂಡ ಪಕ್ಷ ನಿಷ್ಠೆಗೆ ಇನ್ನೊಂದು ಹೆಸರು ಅಂದ್ರೆ ಶಾಮನೂರು ಶಿವಶಂಕರಪ್ಪ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹಳಷ್ಟು ವರ್ಷ ನಮ್ಮ ಪಕ್ಷದ ಟ್ರೆಜರರ್ ಆಗಿ, ಖಜಾಂಚಿಯಾಗಿ ಬಹಳಷ್ಟು ವರ್ಷ ಪಕ್ಷದ ಸೇವೆಯನ್ನ ಸಲ್ಲಿಸಿದ್ದಾರೆ. ಮಾಜಿ ಮಂತ್ರಿಗಳು, ಬಹಳಷ್ಟು ಬಾರಿ ಶಾಸಕರಾದ್ರೂ ಕೂಡ ನಾನ್ ಮಂತ್ರಿ ಆಗ್ಬೇಕು, ನನಗೆ ಇನ್ನೊಂದು ಅಧಿಕಾರ ಬೇಕು ಅಂತ ಅಪೇಪಿಸುವಂತ ರಾಜಕಾರಣಿಗಳಲ್ಲ. ನಿಸ್ವಾರ್ಥ ಸೇವೆಯನ್ನ ಮಾಡೋರು, ಸಮಾಜಕ್ಕಾಗ್ಲಿ ಪಕ್ಷಕ್ಕಾಗ್ಲಿ ಬಹಳಷ್ಟು ತ್ಯಾಗವನ್ನ ಮಾಡಿದಂತ ಹಿರಿಯ ಜೀವಿಗಳು. ಅವ್ರನ್ನ ಕಳ್ಕೊಂಡು ನಮ್ಮ ಸಮಾಜನೂ ಆಗ್ಬೋದು, ನಮ್ಮ ಪಕ್ಷನೂ ಆಗ್ಬೋದು ಇವತ್ತು ಬಡವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ. ಮೇಡಮ್, ನೀವು ಕೊನೆ ಬಾರಿ ಯಾವಾಗ ಭೇಟಿ ಆಗಿದ್ರಿ, ಯಾವಾಗ ಮಾತನಾಡಿಸಿದ್ರಿ ಅವ್ರನ್ನ? ಒಂದು 4 ತಿಂಗಳ ಹಿಂದೆ ಹೊರಗೇರಿಯಲ್ಲಿ ಎಲ್ಲಾ ಮಠಾಧೀಶರನ್ನ ಕರೆದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ವೇದಿಕೆ ಮೇಲೆ ನಾವು ಭೇಟಿಯಾಗಿದ್ವಿ. ಅವರು ಬಹಳಷ್ಟು ಪಕ್ಷದ ಕಾರ್ಯಕ್ರಮಗಳು, ಸರ್ಕಾರದ CLP ಮೀಟಿಂಗ್ ನಲ್ಲೂ ಕೂಡ ಬಹಳಷ್ಟು ಲವಲವಿಕೆಯಿಂದ ಬರ್ತಾ ಇದ್ರು. ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ವೀಲ್ ಚೇರ್ ಮೇಲಾದ್ರೂ ಪರವಾಗಿಲ್ಲ, ಬಂದು ತಮ್ಮ ಪ್ರೆಸೆನ್ಸ್ ಅನ್ನ ತೋರಿಸಿ ಹೋಗ್ತಾ ಇದ್ರು. ಬಹಳಷ್ಟು ಜನ, ಚಿಕ್ಕವರು ದೊಡ್ಡವರು, ಬಹಳಷ್ಟು ಅವ್ರಿಗೆ ಗೌರವವನ್ನ ಕೊಡ್ತಾ ಇದ್ರು. 4 ತಿಂಗಳದಿಂದ ಭೇಟಿ ಆಗಕ್ ಆಗಿರ್ಲಿಲ್ಲ. ಅವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾದ್ಮೇಲೆ ಭೇಟಿ ಆಗಿರ್ಲಿಲ್ಲ. ಈಗ ಇಡೀ ಸಮಾಜಕ್ಕೆ, ಆಮೇಲೆ ರಾಜಕಾರಣಕ್ಕೆ ನಿಜಕ್ಕೂ ತುಂಬಲಾರದಂಥ ನಷ್ಟ. ಕೊನೆಯದಾಗಿ ಏನು ಹೇಳ್ತೀರಿ? ಅವರನ್ನು ಇಷ್ಟಪಡ್ತಾ ಇದ್ದಂಥ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಅವರಿಗೆಲ್ಲ ಏನು ಹೇಳ್ತೀರಿ ಮೇಡಮ್? ನೋಡಿ, ಅವ್ರನ್ನ ನೋಡಿ ಕಲಿಯೋದು ಬಹಳಷ್ಟಿದೆ. ಯಾಕಂತಂದ್ರೆ ಸಮಾಜ ಅಂದ್ರೆ ಏನು ಜವಾಬ್ದಾರಿ, ಸಮಾಜಕ್ಕೆ ಏನ್ ಮಾಡ್ಬೇಕು, ರಾಜಕಾರಣ ಅಂದ್ರೆ ಯಾವ ರೀತಿ ಮಾಡ್ಬೇಕು, ಲಾಯಲಿಟಿ ಅಂದ್ರೆ ಏನು, ನಿಸ್ವಾರ್ಥತೆ ಅಂದ್ರೆ ಏನು, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಅವ್ರನ್ನ ನೋಡಿ ನಾವು ಬಹಳಷ್ಟು ಕಲ್ತಿದೀವಿ. ಅವರ ಆದರ್ಶವನ್ನು ನಾವು ಇನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕು. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ, ಅವರ ಮನೆಯವರಿಗೆ ಈ ದುಃಖವನ್ನ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.